ನಮಸ್ಕಾರ ವೀಕ್ಷಕರೇ, ನಮ್ಮ ಸೂರ್ಯೋದಯ ಡಿ.ಆರ್ ಚಾನಲ್ಗೆ ಸ್ವಾಗತ. ಇವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡ್ತಾಯಿದ್ದೀವಿ ಸಿಂಪಲ್ಲಾಗಿ ಮನೇಲಿ. ಆಚೆ ಯಾವುದೂ ಪೇಸ್ಟ್ಗಳು ಅಥವಾ ಬೇರೆ ಏನೂ ಆ್ಯಡ್ ಮಾಡ್ತಾಯಿಲ್ಲ, ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದೀವಿ. ನೋಡಿ, ಇದಕ್ಕೆ ಕ್ಯಾರೆಟು, ಬೀನ್ಸು ಮತ್ತು ಎಲೆಕೋಸು, ಕ್ಯಾಪ್ಸಿಕಮ್ ತೊಗೊಂಡಿದ್ದೀವಿ, ಟೊಮೊಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀವಿ, ಕರಿಮೆಣಸು ಪೌಡ್ರು ಮತ್ತು ಗರಂ ಮಸಾಲ. ನಾನು ಒಂದು ಲೋಟದ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಐಟಮ್ಸ್ಗಳು ರೆಡಿ ಇಟ್ಕೊಂಡ್ಬಿಟ್ರೆ ನಾವು ಒಂದು 5 ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಕೊಂಡ್ಬಿಡ್ಬೋದು. ಇಲ್ಲಿ ನೋಡಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿನ ಪೇಸ್ಟ್ ಮಾಡಿ ಎತ್ತಿಟ್ಟಿದ್ದೀನಿ. ಅದು ಫಸ್ಟ್ ರೆಡಿ ಇರಬೇಕು. ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಾವು ಅದನ್ನು ಸ್ವಲ್ಪ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಬಾಣಲಿ ಇಟ್ಟು ನಾನು ಅದಕ್ಕೊಂದು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ನಾವೀಗ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಒಂದು ಟೊಮೊಟೊ ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ ನಾವು ನೀಟಾಗಿ ಪೇಸ್ಟ್ ಮಾಡಿ ಇಟ್ಕೋಬೇಕು. ಅದಕ್ಕೆ ನೀರೆಲ್ಲ ಹಾಕಬಾರ್ದು. ಸಾಸು ಇವಾಗ ನಾವು ಫ್ರೈಡ್ ರೈಸ್ಗೆ ಸಾಸ್ ಎಲ್ಲ ರೆಡಿ ತೊಗೊಂಬಂದು ಹಾಕೋದ್ಕಿಂತ ನಾವು ಇದನ್ನು ಇಲ್ಲೇ ಮೆಣಸಿನ್ಕಾಯಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಹಾಕಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೋಬೋದು. ಸುಮ್ಮನೆ ಅದು ಆಚೆ ಎಲ್ಲ ತೊಗೊಂಬಂದು ಕೆಮಿಕಲ್ಸ್ ಇರುತ್ತೆ ನೋಡಿ. ಪೇಸ್ಟು ಈ ಥರ ನೀಟಾಗಿ ನಾವು ಮಾಡ್ಕೋಬೇಕು. ಅದಕ್ಕೆ ನೀರೇನು ಹಾಕಬಾರ್ದು. ಟೊಮೊಟೊ ಇರುತ್ತಲ್ಲ ಮತ್ತು ಮೆಣಸಿನ್ಕಾಯಿ ಕೂಡ ನೆನೆಸಿಡಬೇಕು. ಒಂದು 5 ನಿಮಿಷ ನೆನೆಸಿಟ್ಬಿಟ್ಟು ಮಿಕ್ಸಿ ಹಾಕ್ಕೋಬೇಕು. ಹಾಗೆ ಆದರೆ ಬೇಗ ನೀಟಾಗಿ ಪೇಸ್ಟ್ ಆಗೋದಿಲ್ಲ. ನೀಟಾಗಿ ಒಂದು 5 ನಿಮಿಷ ನೆನೆಸಿಟ್ಟಿದ್ದೀನಿ. ನೋಡಿ, ಇದನ್ನು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡ್ಬಿಡಬೇಕು. ಇದನ್ನು ನೀಟಾಗಿ ಫ್ರೈ ಮಾಡಿ ಎತ್ತಿಟ್ಬಿಟ್ರೆ ಸ್ವಲ್ಪ ಉಪ್ಪು ಹಾಕಬೇಕು. ಇದಕ್ಕೆ ಒಂದು 1/4 ಚಮಚದಷ್ಟು ಹಾಕಿ ಫ್ರೈ ಮಾಡ್ಕೊಂಡ್ಬಿಟ್ರೆ ನೀಟಾಗಿ ಆಗುತ್ತೆ. ಇದಿಷ್ಟೇ, ಒಂದು ಸ್ವಲ್ಪ ಫ್ರೈ. ಈಗ ನೋಡಿ, ಅದು ರೆಡಿ ಆಗಿದೆ. ನಾವೀಗ ಫ್ರೈಡ್ ರೈಸ್ಗೆ ಮಾಡಲಿಕ್ಕೆ ನಾವು ಬಾಣಲಿ ಇಟ್ಕೊಂಡಿದ್ದೀವಿ. ಇದಕ್ಕೊಂದು 2 ಚಮಚ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಆಯಿಲ್ ಬಿಸಿ ಆದರೆ ನಮಗೆ ಬೇಗ ಆಗುತ್ತೆ. ತುಂಬ ಏನು ಕಷ್ಟ ಆಗೋಲ್ಲ, ತುಂಬ ಟೈಮ್ ಆಗೋದಿಲ್ಲ. ಚೆನ್ನಾಗಿ ಮಾಡ್ಕೊಂಡು ಒಂದು ಟೈಮ್ ತಿನ್ಬೋದು. ಆಚೆ ತಿನ್ನೋದಕ್ಕಿಂತ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿಕೊಂಡ್ರೆ. ಹಾಗೆಯೇ ಮೊದಲನೇ ಬಾರಿ ನಮ್ಮ ಚಾನಲ್ನ ನೋಡ್ತಾ ಇದ್ದೀವಿ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಆದಷ್ಟು ಶೇರ್ ಮಾಡಿ. ನಮಗೂ ಸ್ವಲ್ಪ ಪ್ರೋತ್ಸಾಹಿಸಬೇಕು ಅಂತ ಕೇಳ್ಕೊತಿದ್ದೀವಿ. ನೋಡಿ, ಎಣ್ಣೆ ಬಿಸಿ ಇದೆ. ನಾನು ಒಂದು ಈರುಳ್ಳಿ, ಒಂದು ದೊಡ್ಡ ಗೆಡ್ಡೆ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ತೆಳ್ಳಕ್ಕೆ ಉದ್ದುದ್ದ ಕಟ್ ಮಾಡ್ಕೋಬೇಕು. ಇದನ್ನು ನೀಟಾಗಿ ಎಣ್ಣೆ ಒಳಗೆ ಬಾಡಿಸ್ಕೊಂಡ್ಬಿಡೋಣ. ಈರುಳ್ಳಿ ಸ್ಟಾರ್ಟಿಂಗಲ್ಲಿ ನೋಡಿ ಈ ಥರ ನೀಟಾಗಿ. ಇವಾಗ ಎಣ್ಣೆ ಒಳಗಡೆ ಹಾಕಿದರೆ ಎಲ್ಲ ಬಿಡಿ ಆಗಿಬಿಡುತ್ತೆ ಅದು ಈರುಳ್ಳಿ. ನೀಟಾಗಿ ಉದ್ದುದ್ದ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಎಣ್ಣೆ ಒಳಗಡೆ ನೋಡಿ, ಚೆನ್ನಾಗಿ ನಾವು ಫ್ರೈ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿರುತ್ತೆ. ತುಂಬ ಹಸಿ ಸ್ಮೆಲ್ ಏನು ಇರೋದಿಲ್ಲ ಈರುಳ್ಳಿ. ನಾನು ಇದಕ್ಕೆ ಒಂದು 4 ಹಸಿಮೆಣ್ಸಿನ್ಕಾಯಿ ಕಟ್ ಮಾಡೋಕಿದ್ದೀನಿ. ಅದು ಸ್ಟಾರ್ಟಿಂಗಲ್ಲೇ ಹಾಕಬಾರ್ದು, ಇವಾಗ ಈರುಳ್ಳಿ ಹಾಕಿ ಆದಮೇಲೆ ಹಾಕಬೇಕು. ಸ್ವಲ್ಪ ಫ್ರೈ ಆದರೆ ಸಾಕು. ನಾನು ಇದಕ್ಕೇ ಈಗ ಬೀನ್ಸು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಕ್ಯಾರೆಟು ನೋಡಿ ಈ ಥರ ತೆಳ್ಳಗೆ ಉದ್ದುದ್ದವಾಗಿ ಕಟ್ ಮಾಡ್ಕೋಬೇಕು. ಇದಾದಮೇಲೆ ನಾನು ಮತ್ತೆ ಇದಕ್ಕೆ ಎಲೆಕೋಸು, ಕ್ಯಾಪ್ಸಿಕಮ್ ಇದು ಕೂಡ ತೆಳ್ಳಗೆ ಉದ್ದುದ್ದ ಕಟ್ ಮಾಡ್ಕೊಂಡಿದ್ದೀನಿ. ಹಾಗೆಯೇ ಎಲೆಕೋಸು ಇದು ಕೂಡ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೋಬೇಕು. ಇದನ್ನು ನೀಟಾಗಿ ಎಣ್ಣೆ ಒಳಗೆ ಬಾಡಿಸ್ಕೋಬೇಕು ನಾವಿದು ಮಾಡುವಾಗ. ಬೇರೆ ಪಲ್ಯ ಎಲ್ಲ ಮಾಡುವಾಗ ತುಂಬ ಮೆತ್ತಗೆಲ್ಲ ಬೇಯಿಸ್ತೀವಲ್ಲ, ಹಾಗೆಲ್ಲ ಬೇಡ. ಒಂದು 40% ಬೆಂದರೆ ಸಾಕು. ಇದು ನೋಡಿ ಈ ಥರ. ಇದಕ್ಕೆ ಸ್ವಲ್ಪ ನಾನು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ. ತುಂಬ ಎಲ್ಲ ಬೇಯಿಸೋದೇನು ಬೇಡ. ಇದಕ್ಕೆ ವೆಜಿಟೇಬಲ್ ರೈಸ್ ಅಲ್ವಾ, ತರಕಾರಿ ಸ್ವಲ್ಪ ಚೆನ್ನಾಗೇ ಬಾಯಿ ಸಿಗಬೇಕು. ನೋಡಿ, ಇಷ್ಟ ಆದಮೇಲೆ ಅದು ಉಪ್ಪು ಹಾಕಿ ಬಾಡಿಸ್ಕೊಂಡ್ಮೇಲೆ ನಾವು ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ, ಒಂದು 3 ಚಿಲ್ಲಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಟೊಮೊಟೊ, ಬೆಳ್ಳುಳ್ಳಿ ಇದು ಪೇಸ್ಟ್ ಆಗಿತ್ತಲ್ವ, ಇದನ್ನು ನಾವು ತರಕಾರಿಗೆ ಹಾಕಿಬಿಟ್ಟು ನೀಟಾಗಿ ಬಾಡಿಸ್ಕೋಬೇಕು. ಆಲ್ಮೋಸ್ಟ್ ಆಗಲೇ ಹಸಿ ಸ್ಮೆಲ್ಲೆಲ್ಲ ಹೋಗಿರುತ್ತೆ. ನಾವು ಫ್ರೈ ಮಾಡಿ ಇಟ್ಟಿದ್ದಲ್ವ ಇದು. ನೋಡಿ ಹೀಗೆ ಬೇಯ್ತಾ ಇದೆ. ಇದಾದಮೇಲೆ ಗರಂ ಮಸಾಲ ಪೌಡರ್ ಹಾಕ್ತಾಯಿದ್ದೀನಿ. ಒಂದು ಚಮಚ, ಒಂದು ಚಮಚದಲ್ಲಿ ನಾನು ಒಂದು ಚಮಚ ಹಾಕಿದ್ದೀನಿ ಸಾಕು. ಗರಂ ಮಸಾಲ ಪೌಡರ್ ಹಾಕಿದ್ದೀನಿ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ಇಷ್ಟ ಆದರೆ ನಮಗೆ ವೆಜಿಟೇಬಲ್ ರೈಸ್ ರೆಡಿ ಆದಾಗೇ, ರೈಸ್ ರೆಡಿ ಇರುತ್ತಲ್ವ, ಇದಕ್ಕೇ ನಾವು 1 ಲೋಟ ರೈಸು, ಇದು ಇಬ್ಬರಿಗೆ ಆಗೋಷ್ಟು ನಾನು ಮಾಡಿದ್ದೀನಿ. ನಿಮಗೆ ಎಷ್ಟು ಬೇಕು ಅನ್ನೋದ್ರ ಮೇಲೆ ನೀವು ತರಕಾರಿ ಮತ್ತು ರೈಸು ಆ್ಯಡ್ ಮಾಡ್ಕೋಬೋದು. ಅದಕ್ಕೆ ಮಾಡುವಾಗಲೇ ಈಗ ಏನಿರುತ್ತೋ ಅದು ನಿಮಗೆ ಎಷ್ಟೆಷ್ಟು ಬೇಕಾಗುತ್ತೋ ಅಷ್ಟು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ಅದು ಮಾಡೋದು ತುಂಬ ಕಷ್ಟ ಆಗೋದಿಲ್ಲ. ನೋಡಿ ಈ ಥರ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ.
ಆಗಲೇ ಉಪ್ಪು ಹಾಕಿದ್ದಾಗಿದೆ, ಎಲ್ಲ ಆಗಿದೆ. ಇದು ನಿಮಗೆ ಮಕ್ಕಳಿಗೆಲ್ಲ ಒಳ್ಳೆಯದೇ, ತರಕಾರಿ ಎಲ್ಲ ತಿನ್ನೋದ್ರಿಂದ ಒಳ್ಳೆಯದು ಎಲ್ಲರಿಗೂ ಕೂಡ. ಆದಷ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಈ ಥರ. ಇದಾದಮೇಲೆ ಕಲಸಿದ್ದೆಲ್ಲ ಆದಮೇಲೆ ಕರಿಮೆಣಸು ಪೌಡರು ಒಂದು ಅರ್ಧ ಚಮಚ, ಅರ್ಧದಿಂದ ಮುಕ್ಕಾಲು ಚಮಚ ಹಾಕಿ ಮೇಲ್ಗಡೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಮತ್ತು ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ವೆಜಿಟೇಬಲ್ ಫ್ರೈಡ್ ರೈಸ್ ಮನೆಯಲ್ಲೇ ರೆಡಿ ಆಗಿಬಿಡುತ್ತೆ. ಒಂದು 10 ನಿಮಿಷ, ಮಿನಿಮಮ್ 10 ನಿಮಿಷ ಅಂದರೆ ನಾವು ಕಟ್ ಮಾಡೋದ್ರಿಂದ ಹಿಡಿದು ನೀಟಾಗಿ ಮುಗಿಸೋದ್ರಿಂದ ರೆಡಿ ಆಗಿಬಿಡುತ್ತೆ. 10 ನಿಮಿಷ ಟೈಮ್ ಸಾಕು ನಮಗೆಲ್ಲ ಪ್ರಿಪೇರ್ ಮಾಡಲಿಕ್ಕೆ. ನೋಡಿ ವೆಜಿಟೇಬಲ್ ರೈಸ್ ರೆಡಿ ಇದೆ. ಧನ್ಯವಾದಗಳು ನಮ್ಮ ಚಾನಲ್ ನೋಡಿದ್ದಕ್ಕೆ.